ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇವಾರೋಸ್ ರೆಸಿಪೀಸ್. ಇವತ್ತು ನಾನು ನಿಮ್ಮ ಜೊತೆ ಕ್ಯಾರಮೆಲ್ ಪುಡ್ಡಿಂಗ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಇದು ನೋಡಲಿಕ್ಕೆ ಕೇಕ್ ರೀತಿಯೇ, ಆದರೆ ತಿನ್ನಲಿಕ್ಕೆ ತುಂಬ ಸಾಫ್ಟ್ ಆಗಿರುತ್ತೆ. ಕೇವಲ 3 ಇಂಗ್ರೀಡಿಯೆಂಟ್ಸ್ ಅನ್ನು ಯೂಸ್ ಮಾಡಿ ಕ್ಯಾರಮೆಲ್ ಪುಡ್ಡಿಂಗ್ ಅನ್ನು ಮಾಡ್ತಾ ಇದ್ದೇನೆ. ಹೇಗೆ ಮಾಡುವುದು ಅಂತ ನೋಡೋಣ. ಫಸ್ಟ್ ನಾನಿಲ್ಲಿ ಕ್ಯಾರಮೆಲ್ ಸಿರಪ್ ಅನ್ನು ರೆಡಿ ಮಾಡ್ತಾ ಇದ್ದೇನೆ. ಸಾಸ್ ಪ್ಯಾನಿಗೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಹಾಗೂ ಸ್ವಲ್ಪ ನೀರನ್ನು ಸೇರಿಸಿ ಸಕ್ಕರೆ ಚೆನ್ನಾಗಿ ಕರಗಬೇಕು ಹಾಗೂ ಕುದಿ ಬರಬೇಕು. ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನು ಕುದಿಸಬೇಕು. ಸಕ್ಕರೆ ಈಗ ಚೆನ್ನಾಗಿ ಕರಗಿದೆ, ಕುದಿ ಬರ್ತಾ ಉಂಟು. ಈಗ ಗ್ಯಾಸನ್ನು ನಾನು ಮೀಡಿಯಂ ಹೈ ಫ್ಲೇಮಲ್ಲಿ ಇಟ್ಟು ಇದನ್ನು ಕ್ಯಾರಮಲೈಸ್ ಆಗಲಿಕ್ಕೆ ಇಡ್ತಾ ಇದ್ದೇನೆ. ನೋಡ್ಬೋದು ನೀವು, ಇದು ಚೆನ್ನಾಗಿ ಕುದೀತಾ ಉಂಟು. ಇದು ಸ್ವಲ್ಪ ಹೊತ್ತಲ್ಲಿ ಕಲರ್ ಚೇಂಜ್ ಆಗ್ತದೆ. ಯಾವುದೇ ಕಾರಣಕ್ಕೂ ನೀವು ಸ್ಪೂನ್ ಹಾಕಬಾರ್ದು. ಸ್ಪೂನ್ ಹಾಕಿದರೆ ಪುನಃ ಮೆಲ್ಟ್ ಆದ ಸಕ್ಕರೆ ಕ್ರಿಸ್ಟಲೈಸ್ ಆಗುತ್ತೆ. ನೋಡ್ಬೋದು ನೀವೀಗ ಕಲರ್ ಚೇಂಜ್ ಆಗ್ತಾ ಉಂಟು. ಇದು ಗೋಲ್ಡನ್ ಕಲರ್ ಬರುವವರೆಗೆ ನಾವು ಇದನ್ನು ಮೀಡಿಯಂ ಹೈ ಫ್ಲೇಮಲ್ಲಿ ಇಟ್ಟು ಇದನ್ನು ಕುದಿಸಬೇಕು. ನೋಡ್ಬೋದು ನೀವು, ಈಗ ಕಲರ್ ಚೇಂಜ್ ಆಗಿದೆ. ಗ್ಯಾಸನ್ನು ಆಫ್ ಮಾಡ್ತಾ ಇದ್ದಾನೆ. ರೆಡಿಯಾದ ಕ್ಯಾರಮೆಲ್ ಸಿರಪ್ ಅನ್ನು ಒಂದು ಬೌಲಿಗೆ ಹಾಕ್ತಾ ಇದ್ದಾನೆ ಹಾಗೂ ಇದನ್ನು ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ನಾನಿಲ್ಲಿ ಪುಡ್ಡಿಂಗಿಗೆ ರೆಡಿ ಮಾಡ್ತಾ ಇದ್ದೇನೆ. ಒಂದು ಬೌಲಿಗೆ 3 ಮೊಟ್ಟೆಯನ್ನು ಸೇರಿಸ್ತಾ ಇದ್ದಾನೆ. ಇದರ ಜೊತೆಗೆ ಅರ್ಧ ಕಪ್ ಸಕ್ಕರೆ ಹಾಗೂ 1 ಟೀ ಸ್ಪೂನ್ ವೆನಿಲಾ ಎಸೆನ್ಸ್ ಅನ್ನು ಹಾಕ್ತಾ ಇದ್ದೇನೆ. ಬೀಟರ್ ಸಹಾಯದಿಂದ ಚೆನ್ನಾಗಿ ಬೀಟ್ ಮಾಡ್ತಾ ಇದ್ದೇನೆ. ಸಕ್ಕರೆ ಕರಗುವವರೆಗೆ ನಾವು ಇದನ್ನು ಬೀಟ್ ಮಾಡಬೇಕು. ಇದಕ್ಕೆ ಈಗ 1 ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ತಾ ಇದ್ದೇನೆ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡೋಣ. ಪುಡಿಂಗ್ ಮಿಕ್ಸ್ ಈಗ ರೆಡಿ ಆಗಿದೆ. ನಾವು ರೆಡಿ ಮಾಡಿ ಇಟ್ಟ ಕ್ಯಾರಮೆಲ್ ಸಿರಪ್ ಮೇಲೆ ರೆಡಿ ಮಾಡಿ ಇಟ್ಟ ಪುಡಿಂಗ್ ಮಿಕ್ಸ್ ಅನ್ನು ಹಾಕ್ತಾ ಇದ್ದೇನೆ. ಇದರ ಮೇಲೆ ಫಾಯಿಲ್ ಪೇಪರ್ ಅನ್ನು ಕವರ್ ಮಾಡ್ತಾ ಇದ್ದೇನೆ. ಇದರ ಒಳಗೆ ನೀರು ಹೋಗದ ಹಾಗೆ ಫಾಯಿಲ್ ಪೇಪರ್ ಅನ್ನು ಕವರ್ ಮಾಡಬೇಕು. ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒಂದು ಸ್ಟ್ಯಾಂಡನ್ನು ಇಟ್ಟು 10 ನಿಮಿಷ ಮೊದಲು ಪ್ರೀ ಹೀಟ್ ಮಾಡಲಿಕ್ಕೆ ಇಟ್ಟಿದ್ದೆ. ಇದಕ್ಕೀಗ ರೆಡಿ ಮಾಡಿ ಇಟ್ಟ ಪುಡ್ಡಿಂಗನ್ನು ಇಟ್ಟು ಇದನ್ನು 30 ರಿಂದ 40 ನಿಮಿಷ ಬೇಯಿಸಬೇಕು. ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನು ಬೇಯಿಸಬೇಕು. 30 ನಿಮಿಷದ ನಂತರ ಗ್ಯಾಸನ್ನು ಆಫ್ ಮಾಡಿ ಪುಡ್ಡಿಂಗ್ ಈಗ ರೆಡಿ ಆಗಿದೆ. ಇದನ್ನೀಗ ತೆಗೆದು ಸೆಪ್ರೇಟ್ ಇಡ್ತಾ ಇದ್ದೇನೆ. ಇದು ಕಂಪ್ಲೀಟ್ ತಣ್ಣಗಾಗಬೇಕು. ಇದು ಕಂಪ್ಲೀಟ್ ತಣ್ಣಗಾದ್ಮೇಲೆ ಫ್ರಿಜ್ನಲ್ಲಿ 2 ರಿಂದ 3 ಗಂಟೆ ಇಡಬೇಕು. 3 ಗಂಟೆಯ ನಂತರ ಫ್ರಿಜ್ನಿಂದ ತೆಗೆದು ಈಗ ತೋರಿಸ್ತಾ ಇದ್ದೇನೆ. ಚಾಕುವಿನ ಸಹಾಯದಿಂದ ಎಲ್ಲ ಸೈಡನ್ನು ಈ ರೀತಿ ಓಪನ್ ಮಾಡ್ತಾ ಇದ್ದೇನೆ. ಆಮೇಲೆ ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ಟರ್ನ್ ಮಾಡ್ತಾ ಇದ್ದೇನೆ. ನೋಡ್ಬೋದು ನೀವು ಕ್ಯಾರಮೆಲ್ ಪುಡ್ಡಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಟ್ ಮಾಡಿ ತೋರಿಸ್ತಾ ಇದ್ದಾನೆ. ತುಂಬಾನೇ ಸಾಫ್ಟ್ ಆಗಿ ಬಂದಿದೆ ಹಾಗೂ ತುಂಬಾನೇ ಟೇಸ್ಟಿಯಾಗಿರುತ್ತೆ ಇದು. ನನ್ನ ಇವತ್ತಿನ ಈ ರೆಸಿಪಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೀವು ಟ್ರೈ ಮಾಡಿ ಹೇಗಾಗಿದೆ ಎಂದು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.